ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಎಂಜಿನಿಯರಿಂಗ್ ಅಂತ ಬಂದಾಗ PUC ಪಾಸ್ ಆದ ನಂತರ ಎಂಜಿನಿಯರಿಂಗ್ ಮಾಡಬೇಕು ಅಂತ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ. ಮುಂಚೆ ತುಂಬ ಕಷ್ಟ ಇತ್ತು, ಯಾಕಂದರೆ ಕಾಲೇಜ್ಗಳ ಕೊರತೆ ಇತ್ತು. ಆದರೆ ಈಗ ಹಾಗಲ್ಲ, ಒಂದು ರೀತಿ ಹಣಬೆಗಳ ರೀತಿಯಲ್ಲಿ ಎಂಜಿನಿಯರಿಂಗ್ ಕಾಲೇಜ್ಗಳು ತಲೆ ಎತ್ತಿವೆ. ಆದರೆ ಅದರ ಮಧ್ಯೆ ಯಾವುದು ಕಾಲೇಜ್ ಸೂಕ್ತ ನನ್ನ ಮಗ ಅಥವಾ ಮಗಳಿಗೆ ಅಂತ ಹುಡ್ಕೋದು ಒಂದು ರೀತಿ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಕಾಲೇಜ್ನ ಗೆಸ್ಟ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಈ ಕಾಲೇಜ್ನಲ್ಲಿ ಸಿಗುವಂತಹ ಆಪರ್ಚುನಿಟೀಸ್, ಮಕ್ಕಳಿಗೆ ಈ ಕಾಲೇಜಿಗೆ ಜಾಯ್ನ್ ಆದಾಗ ಮುಂದಿನ ಉದ್ಯೋಗದ ಹಾದಿ ಸುಲಭವಾಗೋಕೆ ಈ ಕಾಲೇಜಲ್ಲಿರುವಂತಹ ಫೆಸಿಲಿಟೀಸ್ ಏನು, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಗೆಸ್ಟ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ರಾಜರಾಜೇಶ್ವರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಪ್ರಿನ್ಸಿಪಲ್ ಡಾಕ್ಟರ್ ಟಿ ಚಂದ್ರಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದೇ ಕಾಲೇಜ್ನ ಡೀನ್ ಡಾಕ್ಟರ್ ಆರ್ ಬಾಲಕೃಷ್ಣ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲಿಗೆ ಕಾಲೇಜ್ ಬಗ್ಗೆ ಒಂದಷ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾದ್ರೆ. ನಮ್ಮ ಕಾಲೇಜ್ ಬಂದು 1992ರಲ್ಲಿ ಡಾಕ್ಟರ್ AC ಷಣ್ಮುಗಂ ಅನ್ನೋರ ನೇತೃತ್ವದಲ್ಲಿ ಮೂಕಾಂಬಿಕೆ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ 2006ರಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ, ಇದು ಬಂದು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಈಗ ಇದು ವಿತಿನ್ ಸಿಟಿಯಲ್ಲೇ ಇದೆ. ನೆಕ್ಸ್ಟು ಕೆಂಗೇರಿ. ಸೊ ಹಾಗಾಗಿ ಮೆಟ್ರೋ ಫೆಸಿಲಿಟೀಸ್ ಎಲ್ಲ ನಮ್ಮ ಕಾಲೇಜ್ ಮುಂದೆಗಡೆನೇ ಇದೆ. ಸೊ ಹಾಗಾಗಿ 2,000-3,000 ಜನದ ಸ್ಟ್ರೆಂತ್ ಇದೆ ಈಗ ಕಾಲೇಜಲ್ಲಿ. ಸೊ 8 ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೀವಿ, ಮತ್ತು 3 ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಆಫರ್ ಮಾಡ್ತಾ ಇದ್ದೀವಿ, 9 PhD ಪ್ರೋಗ್ರಾಮ್ಸ್ನ ಆಫರ್ ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 9 ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಇದ್ದಾವೆ, ಮೆಡಿಕಲ್ ಕಾಲೇಜ್ ಇದ್ದಾವೆ, ಹಾಸ್ಪಿಟಲ್ಸು ಇದ್ದಾವೆ. ಸೊ ಸರ್, ಈಗ ಎಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಕಳೆದ 2 ವರ್ಷ ಹೇಗಿತ್ತು ಅನ್ನುವಂಥದ್ದು ಎಲ್ಲರೂ ಗಮನಕ್ಕೂ ಕೂಡ ಬಂದಿದೆ. ಸೊ ಈ 2 ವರ್ಷ ಮಕ್ಕಳ ಒಂದು ಎಜುಕೇಶನ್ ನಲ್ಲಿ ನೀವು ಯಾವ ರೀತಿಯಾಗಿ ಫಾರ್ವರ್ಡ್ ಆದ್ರಿ ಅಂತ? ಈಗ ನಮ್ಮಲ್ಲಿ ಹೇಳಬೇಕಂದ್ರೆ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಯಾಕಂದ್ರೆ ವಿ ಆರ್ ವೆಲ್ ಪ್ರಿಪೇರ್ಡ್. ಪ್ರಾಬ್ಲಿ ವಿ ಟುಕ್ ಓನ್ಲಿ ಒಂದೇ ಒಂದು ವಾರದಲ್ಲಿ ನಮ್ಮ ಫ್ಯಾಕಲ್ಟಿ ಎಲ್ಲರೂ ತಯಾರಾದ್ರು. ನಾವು ಹೇಳಬೇಕು ಅಂತಂದ್ರೆ ಮಾರ್ಚ್ 19ಕ್ಕೆ ಲಾಕ್ಡೌನ್ ಶುರುವಾಯಿತು. ಸೊ ನಾವು 26ಕ್ಕೆ ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ವಿ, ಈವನ್ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ಅಲ್ಲಿ. ಸೊ ನಮ್ಗೆ ಆ ಪರಿಸ್ಥಿತಿಯಲ್ಲಿ ಯಾವುದೂ ಅಂತ ಡಿಫರೆನ್ಸ್ ಕಾಣಿಸ್ಲಿಲ್ಲ. ಹೇಳಬೇಕು ಅಂತಂದ್ರೆ ಈವನ್ ಲ್ಯಾಬ್ ಆಗಲಿ, ಥಿಯರಿ ಕ್ಲಾಸಸ್ ಆಗಲಿ ಎಲ್ಲಾನು ಒಂದು ಆನ್ಲೈನಲ್ಲಿ ನಮ್ಮ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಹುಡುಗರಿಗೆ ಯಾವುದೇ ಒಂದು ರೀತಿಯ ಕೊರತೆ ಇರಲಿಲ್ಲ. ಲ್ಯಾಬಲ್ಲೆಲ್ಲ ನಾವು ವಿಡಿಯೋಸ್ ಮಾಡಿ, ಅದು ವಿಡಿಯೋಸನ್ನೆಲ್ಲ ಕಳಿಸಿ ಅಪ್ಲೋಡ್ ಮಾಡಿ ಅವರು ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡೋ ಥರ. ಇವಾಗ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸಲ್ಲಿ ನೋಡಿದ್ರೆ ಅವರೇ ಮನೇಲಿ ಕೂತ್ಕೊಂಡು ಸಾಫ್ಟ್ವೇರ್ ಎಲ್ಲ ಕೊಟ್ಟಿದ್ವಿ, ಮನೇಲಿ ಕೂತ್ಕೊಂಡು ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮಾಡೋ ಒಂದು ಕೌಶಲ್ಯ ಎಲ್ಲರನ್ನ ಬಳಸ್ಕೊಂಡಿದ್ದಾರೆ ಅದರಲ್ಲಿ. ಸೊ ಈಗ ಸ್ಟೂಡೆಂಟ್ಸ್ ಅಥವಾ PUC ಆದವರು ನಾನು ಎಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂದಾಗ ರಾಜರಾಜೇಶ್ವರಿ ಕಾಲೇಜ್ ಆಫ್ ಎಂಜಿನಿಯರ್ಗೆ ಯಾಕೆ ಜಾಯ್ನ್ ಆಗಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಸೊ ಅಲ್ಲಿರೋ ಕ್ವಾಲಿಟೀಸ್ ಬಗ್ಗೆ ಹೇಳೋದಾದ್ರೆ. So Rajarajeshwari College of Engineering was started in 2006, what our principal sir has said. In our college it is accredited by the NAC A+, and NBA accreditation. It's a quality accreditation process, because if the infrastructure, regarding infrastructure agli, but elladralli it's certified by the central government of the accreditation process. So there is no any infrastructures ಬಗ್ಗೆ or faculties ಬಗ್ಗೆ ಯಾವುದೇ ಒಂದು ವಿಚಾರದಲ್ಲಿ ಕೊರತೆ ಇಲ್ಲ. That is one of the best institute in this Mysore road. That is one of the reason to choose the RRC. And second thing is, at present most of the people knows, so everybody looks for the computer science, information science, and then artificial intelligence, and these 3 courses are more demanding in the market. At the same time, mechanical, electrical, civil also is the demand, but many people are not aware of what is the importance of the civil and mechanical and electrical. When they go for IT industry, what is the importance for the computer science, as equivalent importance is there in the mechanical and civil and electrical also. Yes. Because any company, they want to develop any application, they need to know for every mechanical engineer also is required, electrical engineer also is required. Say for example, if you take it as a
washing machine, for example. ಓಕೆ So electrical engineer is required, mechanical engineer is also required, ನಿಜ and then computer science engineer is also required. ಎಸ್ ಎಲ್ಲರೂ ಸೇರೆ ಒಂದ್ ಯಾವ್ದಾದ್ರು ವಸ್ತು Then only the product will be come into the market. ಬಟ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಯಾನಿಕಲ್ಗೆ ಜನ ಬೇಡಪ್ಪ ಅದ್ರಲ್ಲಿ ಮುಂದಕ್ಕೆ ಆಗಲ್ಲ ಕಷ್ಟ ಇದೆ ಅಂತ ಅಂದ್ಕೊಳ್ತಾರದು ಯಾಕೆ ಸರ್? The reason is because they look out for once after studying the mechanical engineering, they need to go some of the technical courses. So earlier it was not available for the flexibility is not there in the academic. Now choice based education system, choice based credit system has introduced by the government and VTU. So now they have an elective options. They can choose from third year onwards, even computer science subjects also they can study in the course. But that is not known to the many people. So what the subjects are studying by the computer science or information science or artificial intelligence courses, similar courses they can study in the mechanical student or electrical student, and civil student also can opt those subjects. So that he is equipped with the equivalent to the computer science. ಎಸ್ ನಿಜ. But that information that ಮಾಹಿತಿ ತುಂಬಾ ಜನಕ್ಕೂ ಗೊತ್ತಿಲ್ಲ ಅದು. Because of that reason they know that only ಮಾಹಿತಿ ಕೊರತೆ ಇದೆ ಅನ್ನುವಂಥದ್ದು. ಓಕೆ that is a major drawback for the information is not available to the student. ನಿಜ ನಿಜ. ಚಂದ್ರಶೇಖರ್ ಸರ್, ಈಗ ಕಾಲೇಜಲ್ಲಿ ಏನ್ ಫೆಸಿಲಿಟೀಸ್ ಇದೆ ಅಂದಾಗ ಸ್ಟಾಫ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಸ್ಟಾಫ್ಸ್ ಗೆ ಏನಿದ್ ಗೊತ್ತಿರುತ್ತೆ ಅದನ್ನ ಮಕ್ಳಿಗೆ ಹೇಳ್ಕೊಟ್ಟಾಗ್ಲೇ ಮಕ್ಳು ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಸೊ ಸ್ಟಾಫ್ಸ್ ಬಗ್ಗೆ ಹೇಳೋದಾದ್ರೆ, ಸ್ಟಾಫ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಾಲೇಜಲ್ಲಿ ಸುಮಾರು 60 ಜನ PhD ಹೋಲ್ಡರ್ಸ್ ಇದ್ದಾರೆ ಪ್ರೊಫೆಸರ್ಸ್ ಲೆವೆಲ್ ಅಲ್ಲಿ. ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ಸ್ ಅಲ್ಲಿ ಒಂದು 30 ಜನ ಇರ್ತಾರೆ. ಮಿಕ್ಕಿದ್ದ 182 ಜನದಲ್ಲಿ ಮಿಕ್ಕಿದವರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್. ದೇರ್ ಆಲ್ ವೆಲ್ ಕ್ವಾಲಿಫೈಡ್ ಅಂಡ್ ದೇ ಹ್ಯಾವ್ ಮಿನಿಮಮ್ ಪೋಸ್ಟ್ ಗ್ರಾಜುಯೇಷನ್, ಬಿಕಾಸ್ ಅದು ಎಂಟ್ರಿ ಲೆವೆಲ್ ಅಲ್ಲಿ ಇರ್ತದೆ. ಅದಲ್ದಿರನೇ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸ್ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡ್ಬೇಕಂದ್ರೆ ಆವ್ರೇಜ್ ಎಕ್ಸ್ಪೀರಿಯನ್ಸೇ ಬಂದು ನಮ್ಮ ಸ್ಟಾಫ್ಗೆ ಅರೌಂಡ್ 8 to 10 years ಇರ್ತದೆ. ಸೊ ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್ನ ಹುಡುಗರಿಗೆ ಯಾವ ರೀತಿಯಲ್ಲಿ ಹೇಳಬೇಕೋ ಆ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ, ಮತ್ತು ಅದನ್ನು ಅಪ್ಲೈ ಮಾಡೋದಕ್ಕೆ ಅವ್ರಿಗೆ ಒಂದು ಅವಕಾಶಗಳು ಇರುತ್ತದೆ. ಇನ್ನು ರಾಜರಾಜೇಶ್ವರಿ ಕಾಲೇಜಲ್ಲಿ ಇರುವಂತಹ ಫೆಸಿಲಿಟೀಸ್ ಬಗ್ಗೆ, ಅದು ಮಕ್ಳಿಗೆ ಬಂದಾಗ ಉಳ್ಕೊಳ್ಳೋಕೆ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಓದ್ಲಿಕ್ಕೆ ಬೇಕಾಗಿರುವಂತಹ ಲ್ಯಾಬ್ ವ್ಯವಸ್ಥೆ ಆಗಿರ್ಬೋದು, ಸೊ ಏನೆಲ್ಲ ಫೆಸಿಲಿಟೀಸ್ ಕೊಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಸರ್? ಎಲ್ಲ ಲ್ಯಾಬ್ಗಳು ಎಕ್ವಿಪ್ಡ್ ಆಗಿರ್ತದೆ, ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತವೆ. ಪ್ಲಸ್ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ಸು ಸಪ್ರೇಟಾಗಿ ಬಾಯ್ಸ್ ಹಾಸ್ಟೆಲ್ಸ್ ಇರುತ್ತೆ, ಗರ್ಲ್ಸ್ ಹಾಸ್ಟೆಲ್ಸ್ ಇರುತ್ತೆ. ಇದಲ್ಲದೇ ನಮ್ಮ ಸ್ಟೂಡೆಂಟ್ಸು ಸರೌಂಡಿಂಗಲ್ಲಿರೋ ಸ್ಟೂಡೆಂಟ್ಸ್, ಬೆಂಗಳೂರಲ್ಲಿ ಸುತ್ತಮುತ್ತ ಇರೋ ಸ್ಟೂಡೆಂಟ್ಸ್ ಬಂದು ಕಾಲೇಜ್ ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಕಾಲೇಜ್ ಬಸ್ಸು ಎಲ್ಲ ಏರಿಯಾನು ಕವರ್ ಮಾಡಿಕೊಳ್ಳುತ್ತೆ ನಮ್ಮ ಕಾಲೇಜ್ ಬಸ್ಗಳು. ಅದಲ್ಲದೇ BMTC ಆಗ್ಬೋದು, ಮೆಟ್ರೋ ಆಗ್ಬೋದು, ನಮ್ಮ ಕಾಲೇಜ್ ಮುಂದೆಗಡೆನೆ ಸ್ಟಾಪ್ ಇದೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಅಂತ ಪ್ರಾಬ್ಲಮ್ ಇರೋದಿಲ್ಲ. ಪ್ಲಸ್ ಉಳ್ಕೊಳ್ಳೋದಕ್ಕೆ ಸ್ಪೆಷಲ್ ಹಾಸ್ಟೆಲ್ಸ್ ಇರ್ತದೆ, ಎಕ್ಸ್ಕ್ಲೂಸಿವ್ ಹಾಸ್ಟೆಲ್ಸು ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ಅವ್ರು ಯುಟಿಲೈಸ್ ಮಾಡ್ಕೋಬೋದು. ನಮ್ಮಲ್ಲಿ ಹೇಳ್ಬೇಕಂದ್ರೆ ಜಮ್ಮು ಅಂಡ್ ಕಾಶ್ಮೀರಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ಹಾಗಾಗಿ ನಮಗೇನು ನಾಟ್ ಓನ್ಲಿ ಇನ್ ಕರ್ನಾಟಕ ಆರ್ ಬ್ಯಾಂಗ್ಳೂರ್, ಈವನ್ ಪೀಪಲ್ ಫ್ರಮ್ ಉತ್ತರ ಪ್ರದೇಶಲ್ಲಿದ್ದಾರೆ, ಉತ್ತರಾಖಂಡಲ್ಲಿದ್ದಾರೆ, ರಾಜ್ಯದಿಂದಲೂ ಇದ್ದಾರೆ. ಸೊ ಅವರೆಲ್ಲಾನು ಇರೋದ್ರಿಂದ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ತರ ಫೆಸಿಲಿಟೀಸ್ ಇದೆ ಅಂತ ಅನ್ಬಿಟ್ಟು. ಸರ್, ಇನ್ನು ಕೋರ್ಸ್ಗಳ ಬಗ್ಗೆ ವಿವರಿಸೋದಾದ್ರೆ ರಾಜರಾಜೇಶ್ವರಿ ಕಾಲೇಜಲ್ಲಿರೋ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಏನ್ ಹೇಳ್ತೀರಿ? In Rajarajeshwari College of Engineering, common courses alade last academic year alli we started with the robotics and automation. So robotics is one of the major courses in the upcoming areas in the industry. Because in India, especially in the robotics, we are in the top 10. We are working for the India is in the leading into the robotics. And here the combination of computer science, electronics, electrical, mechanical, civil mechanical structures, it's together, it is called as an robotics. It's not only the people psychologies, they are assume that it is in a mechanical relate. So because it is pneumatics, hydraulics, and then new technologies which are the available into the market, it's a combination of all these things. It is called as an automation process. So at present in market, India is one of the top 10 positions in the developing in the robotics concepts. So there is a need for by another down the line 4 years, it's required the more people on this particular area. But people are not aware of this information. They look at only computer science. But when you go for any automation industry, mechanical also is required and electrical also is required. Everything is important. All are important. All together, if you study in the robotics and automation course,
they can study all the courses in one particular course. So they will be equipped with as per the requirement of the industry. Okay. By 2025 to 30 in between, the huge requirement is in the, especially in Indian market, in the robotics and automation concept. Okay. That is one of the advantage in our college. Only in Bangalore, only 2-3 colleges are there this course. ಚಂದ್ರಶೇಖರ್ ಸರ್, ಈಗ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರುವಂತಹ ಮಕ್ಕಳಲ್ಲಿ 100ಅಲ್ಲಿ 80% ಮುಂದಕ್ಕೆ ನನಗೆ ಅದು ಉದ್ಯೋಗಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ಕೊಳತ್ತೆ. ಕಾಲೇಜು ಮುಗಿಯೋ ಅಷ್ಟರಲ್ಲಿ ನಾನು ಯಾವುದಾದ್ರು ಪ್ಲೇಸ್ಮೆಂಟಲ್ಲಿ ಸೆಲೆಕ್ಟ್ ಆಗಿಬಿಟ್ರೆ ಅಷ್ಟೇ ಸಾಕಪ್ಪ, 80% ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಪ್ಲೇಸ್ಮೆಂಟ್ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲಿರುವಂತಹ ಫೆಸಿಲಿಟೀಸ್ ಮಕ್ಕಳಿಗೆ ಯಾವ ರೀತಿಯಾಗಿ ಸಹಾಯ ಮಾಡಿಕೊಡ್ತೀರಿ ಅಂತ? ನಮ್ಮಲ್ಲಿ ಏನಾಗಿದೆ ಅಂದರೆ ರಿಗಾರ್ಡಿಂಗ್ ಪ್ಲೇಸ್ಮೆಂಟು ಫಸ್ಟ್ ಇಯರಿಂದನೇ ಅವ್ರಿಗೆ ಒಂದು ಕ್ಯಾಪ್ಸೂಲ್ ಥರ ನಾವು ರೆಡಿ ಮಾಡ್ಕೊಳ್ತೀವಿ. ಯಾಕಂದರೆ ಪ್ರಿಪೇರ್ ಮಾಡ್ತಿರ್ತೀವಿ. ಒಂದೇ ಸರಿ ಅವ್ರಿಗೆ 3rd ಇಯರ್ ಆಗಲಿ 4th ಇಯರಲ್ಲಿ ಮಾಡಿದ್ರೆ ಅವ್ರ ಪ್ರಿಪರೇಷನ್ ಟೈಮ್ ಸಾಕಾಗೋದಿಲ್ಲ, ಮತ್ತು ಆ ಕಾನ್ಫಿಡೆನ್ಸ್ ಅವ್ರಿಗೆ ಬರೋದು. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ವಿ ಸ್ಪ್ಲಿಟ್ ದಟ್ ಟ್ರೈನಿಂಗ್ ಶೆಡ್ಯೂಲ್ನ ಬಂದು ನಾವು ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೂ ಯಾವ ಥರ ಮಾಡಬೇಕು, ಯಾವ ಇಯರಲ್ಲಿ ಯಾವ ಸೆಮಿಸ್ಟ್ರಲ್ಲಿ ಏನೇನು ಕೊಡಬೇಕು ಅವ್ರಿಗೆ, ಆ ಇನ್ಪುಟ್ ಕೊಟ್ಕೊಂಡು ಹೋಗ್ತಾ ಇದ್ದಾಗ ಅವ್ರಿಗೆ ಒಂದು ಸೈಡಲ್ಲಿ ಅಕಾಡೆಮಿಕ್ಸಲ್ಲೂ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಯಾವ ಥರ ಕಮ್ಯುನಿಕೇಷನ್, ಫಾರ್ ಎಕ್ಸಾಂಪಲ್ ಯಾವುದೇ ಪ್ಲೇಸ್ಮೆಂಟ್ ಡ್ರೈವ್ ಹೋದ್ರೂ ಅವ್ರು ಏನು ನೋಡ್ತಾರೆ, ಒಬ್ಬ ಹುಡುಗಂದು ಕಮ್ಯುನಿಕೇಷನ್ ಎಬಿಲಿಟಿ ಹೇಗಿರ್ತದೆ, ಅವ್ನ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ, ಮತ್ತು ಅವನ ಟೆಕ್ನಿಕಲ್ ನಾಲೆಡ್ಜ್ ಹೇಗಿರುತ್ತೆ ಅಂತ ಮೇಜರ್ ಆಗಿ ಚೆಕ್ ಮಾಡ್ತಾರೆ. ಸೊ ಹಾಗಿರುವಾಗ ನಾವು ಫಸ್ಟ್ ಇಯರಲ್ಲೇ ನಾವು ಕಮ್ಯುನಿಕೇಷನ್ ಅವ್ರು ಕೊಟ್ಟಾಗ ಅದು ಡೆಫಿನೆಟ್ ಆಗಿ ಅವ್ರಿಗೆ ಪಾಠಗಳು ಓದೋದಕ್ಕೆ ಬಿಲ್ಡ್ ಆಗುತ್ತೆ, ಮತ್ತು ಅವ್ರಿಗೆ ಸಬ್ಜೆಕ್ಟ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಂದು ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಕ್ಯಾಪ್ಸ್ಯೂಲ್ ಥರ ಮಾಡಿ ಫ್ರಮ್ ದ ಫಸ್ಟ್ ಇಯರ್ ಟು ಟಿಲ್ ದ 6th-7th ಸೆಮಿಸ್ಟರ್, ಯಾಕಂದ್ರೆ 7th ಸೆಮಿಸ್ಟರ್ ಎಂಡಲ್ಲಿ ಎಲ್ಲ ಪ್ಲೇಸ್ಮೆಂಟ್ ಕಂಪನೀಸ್ ಬರೋದಕ್ಕೆ ಶುರು ಮಾಡ್ತವೆ. ಸೊ ಅಷ್ಟರೊಳಗಡೆ ನಾವು ಅವ್ರಿಗೆ ಏನೇನು ತಯಾರಿ ಮಾಡಬೇಕು ಅದಂತ ಎಲ್ಲ ವಿಧವಾದ ಟ್ರೈನಿಂಗ್ಗಳೆಲ್ಲ ಕೊಟ್ಟು, ಇದಲ್ಲದೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಬರ್ತದೆ, ಅವ್ರು ಬಂದು ಯಾವುದೋ ಒಂದು ಸ್ಪೆಷಲ್ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಕಂಪನಿ. ಯಾಕಂದರೆ ಈಗೆಲ್ಲ ಕೋರ್ ಕಂಪನೀಸ್ ಅಂತ ಹೇಳ್ತಾರೆ. ಕೋರ್ ಕಂಪನೀಸ್ ಅಂದರೆ ಅವರು ಜನರಲಾಗಿ ತೊಗೊಳ್ಳೋದಿಲ್ಲ. ಸೊ ಅವ್ರಿಗೆ ಆಗಿರೋ ಒಂದು ಸ್ಪೆಷಲ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಅಂತ ಇರ್ತದೆ. ಸೊ ಅಂಥ ವಿಷಯದಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಟ್ರೈನಿಂಗ್ ಅಂತ, ಕಂಪನಿ ಸ್ಪೆಸಿಫಿಕ್ ಟ್ರೈನಿಂಗ್ ಅಂತ ನಾವು ಅದನ್ನು ಬೇರೆ ಕೊಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೆಚ್ಚಾಗಿ ಸಕ್ಸಸ್ಫುಲ್ ಆಗಿ ಅವರು ಪ್ಲೇಸ್ಮೆಂಟ್ನ ಫೇಸ್ ಮಾಡ್ತಾರೆ. ಅದಲ್ದಿರೇ ಪ್ಲೇಸ್ಮೆಂಟ್ ಆಫರ್ಸು ತೊಗೊಳ್ತಾರೆ. ನಮ್ಮಲ್ಲಿ ನೋಡ್ಬೇಕಂದ್ರೆ ಸುಮಾರು ಒಂದು 200 ಜನಕ್ಕೆ ಮೋರ್ ದೆನ್ ಡಬಲ್ ಆಫರ್ಸ್ ಇರ್ತದೆ. ಸೊ ಅವ್ರಿಗೆ ಆಪ್ಷನ್ ಹುಡುಗರಿಗಿರುತ್ತೆ, ಈ ಕಂಪ್ನಿಗೆ ಹೋಗ್ಬೇಕಾ ಈ ಕಂಪ್ನಿಗೆ ಹೋಗ್ಬೇಕಾ ಅಂತ. ಸೊ ಆ ಥರ ಒಂದು ಮಟ್ಟದಲ್ಲಿ ನಾವು ಅವ್ರನ್ನ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. Madam, for this regarding for the placement companies, so before that I wanted to say one small thing. Because we have an international society for the education, research and technology, we have one tie-up with some society. Okay. So they're going to organize with 23 different activities for the students from the every weekends. Okay. So based on that, which are that company is having around 200 companies are a tie-up MOU with that society. So all the students can register in that society. They will train with every weekends. So which is a company required skill set, company people will train and that profile will be built into the application. That profile at the end of the 4th year, that biodata will be prepared automatically, it will be generated and it will share to across all the 200 companies. And he can give all the interview skill sets, also he can upload the videos. So based on his performance of the end of the 4th year, the company will give the directly offer letter for the student. Okay. That is a one concept we are implemented. This is only exist in the RRCE. Okay. And no other colleges are having Rajarajeswari College alli matra. Okay. And second thing is, and in our college, major Sonata company, Sonata Software Limited, IBM, TCS, Infosys, L&T, all these companies are visiting to the nearly 96 companies are visiting to the campus. Okay. Every year. Every year. This is a minimum number of companies. And every company is having some eligibility criteria. Okay. So for example, if we have around 800 students are there in the final year, based on each company is having eligibility criteria. So without backlogs, with some conditions will be there. If satisfies all those things, 85% of the students are placed with eligibility conditions. Okay. And this is a major Annual advantage. payment kuda tumba So chennagi it starts from the 3.4 lakhs to 14 lakhs 50,000 rupees as the packages will be offered by the companies. Then what else? ಅದೇ ಕೇಳ್ಕೊಂಡು ಬರುವಂತದ್ದು ಕೂಡ ಅದೇ ಅಂತ.
ಸರ್, ಈಗ ಪ್ಲೇಸ್ಮೆಂಟ್ ಅಂತ ವಿಚಾರ ಬಂದಾಗ ಕಂಪನೀಸ್ ಕೂಡ ಕ್ಯಾಂಪಸ್ಸಿಗೆ ಬಂದು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಯಾರು ಬೇಕು, ಯಾರು ಸೂಕ್ತ ಅಂತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಇದೇ 3 to 4 years ಬ್ಯಾಕ್ ತುಂಬಾ ಕಂಪ್ಲೇಂಟ್ ಕೇಳಿ ಬರ್ತಾ ಇದ್ದು ಕಂಪನಿ ಕಡೆಯಿಂದ, ನಮಗ್ ಬೇಕಾಗಿರುವಂತಹ ಕಾನ್ಸೆಪ್ಟ್ಗಳು ಮಕ್ಕಳ ಹತ್ರ ಆಗ್ತಿಲ್ಲ, ಅಂದ್ರೆ ಲೈಕ್ ಆ ಸಿಲೆಬಸ್ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಾನ್ಸೆಪ್ಟ್ ಇತ್ತು. ಸೊ ಈಗ ಅದು ಕಡಿಮೆ ಆಗಿದೆ. ಬಟ್ ಏನ್ ಕಾರಣ ಇರ್ಬೋದು ಆ ರೀಸನ್ಗೆ? So now the syllabus also has been changed according to the market requirement. The industry. We should actually. ಹಿಂದೆಲ್ಲ ಹಾಗಿರ್ಲಿಲ್ಲ. Earlier the syllabus was not revised. Now it has been revised as per the industry requirement. ಇದಲ್ಲದೆ ನಾವು ಏನು ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಅಂದರೆ, ವಿ ಹ್ಯಾವ್ ಟೈಡ್ ಅಪ್ ವಿತ್ ದ ಇಂಡಸ್ಟ್ರೀಸ್. ಇವಾಗ ಬಾಷ್ ಕಂಪನಿ ಆಗ್ಬೋದು, ಇಲ್ಲ ಸೊನಾಟಾ ಕಂಪನಿ ಆಗ್ಬೋದು, ಇಲ್ಲ ಅಂದರೆ ಕ್ಯಾಬ್ ಜಮ್ನಿ, ಇಲ್ಲಾಂದರೆ ಕಾಗ್ನಿಸೆಂಟ್, CTS, ಈ ಥರ ಕಂಪ್ನಿಗಳೆಲ್ಲನೂ ನಾವು ಒಂದು ಫೀಡ್ಬ್ಯಾಕ್ ತೊಗೊಂಡು ಯಾವ ಥರ ಟೆಕ್ನಾಲಜಿಯಲ್ಲಿ ಹುಡುಗರನ್ನ ಟ್ರೈನ್ ಮಾಡಬೇಕು. ಹಾಗಾಗಿ ವಿ ಗೋ ಬಿಯಾಂಡ್ ದ ಸಿಲೆಬಸ್. ಒಂದು ಬಿಯಾಂಡ್ ದ ಸಿಲೆಬಸಲ್ಲಿ ಹೋಗಿ ಅವ್ರಿಗೊಂದು ಕರಿಕ್ಯುಲಮ್ ಡೆವಲಪ್ ಮಾಡಿ, ಸೊ ಈ ಥರ ಟೆಕ್ನಾಲಜಿಯಲ್ಲಿ ನೀವು ಒಂದು ಸ್ವಲ್ಪ ಸರ್ಟಿಫಿಕೇಶನ್ ತೊಗೋಬೇಕು. ಅದನ್ನೇ ಹೇಳಿದೆ, ICERT ಅಂತ ಒಂದು ಇಂಟರ್ನ್ಯಾಷನಲ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಅಸೋಸಿಯೇಷನ್ಗೆ ವಿ ಆರ್ ದ ಮೆಂಬರ್ಸ್. ಸೊ ಅವರಲ್ಲಿ ಇಟ್ ಈಸ್ ದ ಎಕ್ಸ್ಪರ್ಟ್ಸ್ ಫ್ರಮ್ ಇಂಡಸ್ಟ್ರಿ. ಸೊ ಅವರು ಮೆಂಟರ್ ಆಗಿರ್ತಾರೆ ನಮ್ಮ ಹುಡುಗರಿಗೆ. ಯಾಕಂದ್ರೆ ನಾಳೆ ದಿನ ನಮ್ಮ ಹುಡುಗರು ಅವ್ರ ಹತ್ರ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನೆಕ್ಸ್ಟ್ 2 years ಅಲ್ಲಿ ಯಾವ ತರ ಟೆಕ್ನಾಲಜಿ ಬರ್ತದೆ, ಯಾವ ತರ ಹುಡುಗರನ್ನ ಟ್ರೈನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಬಿಲ್ಡ್ ಮಾಡಿದ್ವಿ. ಇದು ಬಂದು ನಮ್ಮ ಕಾಲೇಜಲ್ಲಿ ಒಂದರಲ್ಲೇ ಇರೋದು, ಬೇರೆ ಯಾವ್ದ್ರಲ್ಲೂ ಇಲ್ಲ. ಸೊ ಅವರೆಲ್ಲ ದೇ ಬಿಕಮ್ ದ ಇಂಡಸ್ಟ್ರಿ ಮೆಂಟರ್ಸ್ ನಮ್ಮ ಸ್ಟೂಡೆಂಟ್ಸ್ಗೆ. ಅವರು ಒಂದು ಸ್ಕ್ರೀನಿಂಗ್ ಮಾಡಿ ಯಾರ್ಯಾರು ಹುಡುಗರಿಗೆ ಯಾವ ಥರ ಪೊಟೆನ್ಷಿಯಲ್ ಇರುತ್ತೆ, ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಒಬ್ಬರು ಪ್ರೋಗ್ರಾಮಿಂಗಲ್ಲಿ ಗುಡ್ ಆಗಿರ್ಬೋದು, ಇನ್ನೊಬ್ಬರು ಡಿಸೈನಲ್ಲಿ ಚೆನ್ನಾಗಿರ್ಬೋದು, ಇನ್ನೊಬ್ಬರು ಒಂದು ಕಮ್ಯುನಿಕೇಷನಲ್ಲಿ ಚೆನ್ನಾಗಿರ್ಬೋದು. ಸೊ ಈ ಥರ ಐಡೆಂಟಿಫೈ ಮಾಡಿ ಅವ್ರಿಗೆ ಸೂಕ್ತವಾದ ಒಂದು ಟ್ರೈನಿಂಗು ಅವರೇ ಕೊಡ್ತಾರೆ ಇಂಡಸ್ಟ್ರಿಯವರು. ಮತ್ತು ಅದಲ್ದಿರ ಇಂಟರ್ನ್ಶಿಪ್ಸ್ ಅಂತ ಅವ್ರಿಗೆ ಕಂಪನಿ ಕರ್ಕೊಂಡೋಗಿ ಇಂಟರ್ನ್ಶಿಪ್ ಮಾಡಿದಾಗ ಅವ್ರಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಅದನ್ನು ಹಾಗೆ ಕನ್ವರ್ಟ್ ಮಾಡಿ ಪ್ರಾಜೆಕ್ಟ್ಸ್ ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಲೈವ್ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಸೊ ಅದು ಹಾಗೆ ಆಟೋಮೆಟಿಕ್ ಆಗಿ ವೆನ್ ದ ಮೆಂಟರ್ಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ನಾಲೆಡ್ಜ್, ದೇ ವಿಲ್ ಏಬಲ್ ಟು ಟೇಕ್ ದೇರ್ ಸ್ಟೂಡೆಂಟ್ಸ್ ರಿಕ್ರೂಟ್ಮೆಂಟ್. ಇದಲ್ದಿರನೆ ಲೈವ್ ಪ್ರಾಜೆಕ್ಟ್ಸ್ ಬಂದು ನಮ್ಮ ಸ್ಟೂಡೆಂಟ್ಸ್ 3rd year ಇರೋ ಸ್ಟೂಡೆಂಟ್ಸನ್ನ ವರ್ಕ್ ಮಾಡ್ತಾರೆ. ಸೊ ಎ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಇನ್ ದ ಇಂಡಸ್ಟ್ರಿ ವಿಲ್ ಬಿ ಗಿವನ್ ಟು ಅವರ್ ಸ್ಟೂಡೆಂಟ್ಸ್. ಸೊ ಅವರು ಅದರಲ್ಲಿ ವರ್ಕ್ ಮಾಡಿದಾಗ ಕಂಪನಿ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವ್ರ ಟೆಕ್ನಾಲಜಿ ಲೆವೆಲ್ ಎಷ್ಟಿರುತ್ತದೆ, ಅವ್ರಿಗೇನು ಕೇಪಬಿಲಿಟಿ ಇರ್ತದೆ. ಸೊ ಅದು ತುಂಬ ಹುಡುಗರಿಗೆ ಪ್ಲೇಸ್ ಆಗೋದಕ್ಕೆ ಅನುಕೂಲವಾಗುತ್ತದೆ. Yes sir, ಹೇಳಿ sir. And also Center of Excellences has been established in our RRC. One is a Sonata company has been established by AX Dynamics Center of Excellence. So they are going to train with that particular software to the students, and they will recruit the as a more whatever their number is required. So they start from 6th semester onwards, they will start training for the students. And that is one of the advantage for our students. Similarly, we have HyperWorks in the mechanicals and robotics and automation. That is also one of the most required industry for the software. That is also we are training by these faculties and as well as industry experts. And once they're trained, the certification is completed, 100% they will be get it into that industry. And similarly, we have a Toyota company, we have a Center of Excellence. And similarly, we have an IoT. And we have a wireless sensor. All are well-named companies. Yes. ಇವಾಗ ಟೊಯೋಟಾ ಕಂಪನಿನೇ ತಗೊಂಡ್ರೆ ವಿ ಹ್ಯಾವ್ ಎ ಲೈವ್ ಇಂಜಿನ್. ಹೇಗೆ ಒಂದು ವೆಹಿಕಲ್ ಅಲ್ಲಿ ಬರ್ತದೋ ಅದು ವಿ ಹ್ಯಾವ್ ದಟ್ ಲೈವ್ ಇಂಜಿನ್ ನಮ್ಮ ಲ್ಯಾಬ್ ಅಲ್ಲಿ ಇದೆ. ಹುಡುಗರು ಏನ್ ಮಾಡ್ಬೋದು, ಕುತ್ಕೊಂಡು ಹಿಂಗ್ ಇರುತ್ತೆ ಅಂತ ಹೇಳೋದಕ್ಕಿಂತ ಬೋರ್ಡ್ ಅಲ್ಲಿ ಹೇಳೋದಕ್ಕೂ ಮತ್ತೆ ನಾವು ಒಂದು PPT ತೋರಿಸೋದಕ್ಕೂ ಅವ್ರಿಗೊಂದು ಫಿಸಿಕಲ್ ಆಗಿ ಒಂದು ಎಕ್ವಿಪ್ಮೆಂಟ್ ಇದ್ದಾಗ ಅವ್ರಿಗೆ ವರ್ಕ್ ಮಾಡೋದಕ್ಕೆ ತುಂಬಾ ಐಡಿಯಾಸ್ ಬರ್ತದೆ. ಸೊ ನಮ್ಗೆ ಲೈವ್ ಇಂಜಿನ್ಸ್ ಇರ್ತದೆ. ಸೊ ಹುಡುಗರು ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡ್ತಾರೆ, ರನ್ನಿಂಗ್ ಕಂಡೀಷನ್ ತಗೊಂಡ್ಬರ್ತಾರೆ. ಸೊ ಅವ್ರಿಗೆ ಆ ಪ್ರಾಸೆಸ್ ಅಲ್ಲಿ ಎಷ್ಟು ನಾಲೆಡ್ಜ್ ಗೈನ್ ಆಗುತ್ತೆ ಅಂತಂದ್ರೆ ಯಾವ ಥಿಯರಿಯಲ್ಲೂ ಅಷ್ಟೊಂದು ಬರೋದಿಲ್ಲ ಅವ್ರಿಗೆ. ಯಾಕಂದ್ರೆ ದೇ ಆರ್ ಪರ್ಸನಲಿ ಇನ್ವಾಲ್ವ್. ಕಲಿತು ಮಾಡುವಂತಹ ಅನುಭವವೇ ಬೇರೆ, ಪಾಠದಿಂದ ಕಲಿಯೋದೇ ಬೇರೆ. ಹೌದೌದು. ಸರ್, ಕೊನೆಯದಾಗಿ RRC ಕಾಲೇಜಿನ ಈ ಒಂದು ಸ್ಪೆಷಲ್ ಕ್ವಾಲಿಟೀಸ್ ಬಗ್ಗೆ ಅಥವಾ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಯಾಕೆ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ಗಳು RRC ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು? ನಾನು ಹೇಳಿದಾಗೆ ICERT ಅಂತ ಒಂದಿದೆಯಲ್ಲ, ಅದು ನಮ್ಮ ಸ್ಪೆಷಲ್ ಯುನೀಕ್ ಫೀಚರ್ಸ್. ಮತ್ತೆ MOUs ನೋಡಿದ್ರೆ ಸುಮಾರು 23 MOUs ಇದಾವೆ. ಹುಡುಗ ಬಂದು
ಒಂದು ಕೋರ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಂದ್ರೆ ಅವನಿಗೆ ಒಂದು ಆದ ಆಪರ್ಚುನಿಟಿ ಇರ್ತದೆ, ಇಲ್ಲ IT ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಂದ್ರೆ ಅದಕ್ಕೊಂದು ಆಪರ್ಚುನಿಟಿ ಇರ್ತದೆ, ಇಲ್ಲ ಹೈಯರ್ ಸ್ಟಡೀಸ್ ಹೋಗ್ಬೇಕಂದ್ರೆ ವಿ ಹ್ಯಾವ್ ಎ ಟೈ ಅಪ್ ವಿತ್ ಅಬ್ರಾಡ್ ಯೂನಿವರ್ಸಿಟೀಸ್ ಲೈಕ್ ಟೆಕ್ನಾಲಜಿ ಯೂನಿವರ್ಸಿಟಿ, ಪೆಟ್ರೋನಸ್ ಅಂತ ಮಲೇಷಿಯನ್ ಯೂನಿವರ್ಸಿಟೀಸ್ ಇದ್ದಾವೆ. ಮತ್ತು ನಮ್ಮ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಇದೆ. ಸೊ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಇರೋದ್ರಿಂದ ಹೈಯರ್ ಸ್ಟಡೀಸ್ ಹೋಗೋ ಹುಡುಗರು ಆಟೋಮೆಟಿಕ್ ಆಗಿ ದೇ ವಿಲ್ ಬಿ ರೆಕಗ್ನೈಸ್ಡ್ ವರ್ಲ್ಡ್ ವೈಡ್. ಇದಲ್ದಿರನೇ ಕೆಲವು ಹುಡುಗರು ಈಗ ಅಪ್ಕಮಿಂಗ್ ಇದೆಲ್ಲರೂ ಕೇಳ್ದಂಗೆ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತಾರೆ. ಸೊ ಸ್ಟಾರ್ಟ್ಅಪ್ಸ್ ಅಂದಾಗ ವಿ ಹ್ಯಾವ್ ಎ MHRD ಅಪ್ರೂವ್ಡ್ ಸೆಂಟರ್, ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ ಅಂತ. ಸೊ MHRD ಅವರು ಇದು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸ್ಟಾರ್ಟಪ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತೆಲ್ಲ ಮಾಡಿದ್ದೀವಿ. ಸುಮಾರು ಆ್ಯಕ್ಟಿವಿಟೀಸ್, ಒಂದು 400-500 ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಹುಡುಗರು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ಅವರ ಐಡಿಯಾಸ್ ಎಲ್ಲ ಇನ್ಪುಟ್ ಮಾಡಿ ಅದರಿಂದ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿ ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡೋದು, ಹೇಗೆ ಕಮರ್ಷಿಯಲೈಸ್ ಮಾಡೋದು, ಈ ಥರ ಒಂದು ವಿಧವಾದ ಡಿಫ್ರೆಂಟ್ ಮೋಡ್ ಆಫ್ ಲರ್ನಿಂಗ್ ಕಾಲೇಜ್ನಲ್ಲಿ ಇದೆ. And also we are encouraging with the students to start with the startups, their own companies. When they are in 5th semester only, we are motivating the students with the tie-up with faculty, and students can do they can start their own startups. So till now we have around 6 startups from our own students. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಕಾರ್ಯಕ್ರಮದಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನಲ್ಲಿರುವಂತಹ ಫೆಸಿಲಿಟೀಸ್ ಏನು, ಮಕ್ಕಳು ಯಾಕೆ ಈ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಬಹಳ ವಿಸ್ತಾರವಾದಂತಹ ಮಾಹಿತಿನ ಕೊಟ್ಟಿದ್ದೀರಿ ಇಬ್ರು ಕೂಡ. ಧನ್ಯವಾದ ತಮ್ಮಿಬ್ಬರಿಗೂ. ವೀಕ್ಷಕರೇ, ಇನ್ನು ರಾಜರಾಜೇಶ್ವರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಈ ಕಾಲೇಜಿನ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಬೇಕು ಅಂದಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.